ಎಸ್ ಗುರುಜಿ, ನಾವು ಈಗಷ್ಟೇ ನಾವು ಮಾತಾಡಿದ್ವಿ ಆ ವಿಚಾರವಾಗಿ. ಹೌದು, ಯಾಕೆಂತಂದ್ರೆ ಅಮೇರಿಕ ಒಂದು ಅಬ್ಸರ್ವ್ ಮಾಡಿರ್ಬೋದು. ಅದಕ್ಕಿಂತ ಮುಂಚೆ ನಮಗೂ ಡೌಟ್ ಇದೆ. ಇವರು ಫಸ್ಟ್ ಹೇಳಿದ್ದೆ ನಾವು ಅಣ್ವಸ್ತ್ರನ ಹಾಕ್ತೇವೆ ನಿಮ್ಮ ಮೇಲೆ ಅಂತ. ನಿಜ ನೋಡಿ, ಇದೊಂದು ಹೆದರಿಕೆಯಿಂದ ಹಾಗಿದ್ರೆ ಇನ್ಮೇಲೆ ಯಾವತ್ತಿದ್ರು ನಾವು ಅವ್ರಿಗೆ ಹೆದರ್ಕೊಂಡೇ ಇರಬೇಕಾಗತ್ತಲ್ವ. ಇದನ್ನೇ ಹೇಳ್ತಾ ಇರ್ತಾರಲ್ವ. ಹೌದು, ಚೈನಾನೂ ಸಹ ಅಣ್ವಸ್ತ್ರ ಆಗ್ತೀವಿ ಅಂತ ಹೇಳ್ತಾ ಇರುತ್ತಲ್ವ. ಈಗ ಚೈನಾನೂ ನಮ್ಮ ಮೇಲೆ ಅಟ್ಯಾಕ್ ಮಾಡೋಕೆ ಅದೊಂದು ಹೆದರಿಕೆ ಅವರಿಗೂ ಇದೆ ಅಲ್ವಾ. ಒಂದು ಇನ್ನೊಂದು ಯುಕ್ರೇನು ಮತ್ತೆ ರಷ್ಯಾ ಯುದ್ಧ ಆಗ್ತದೆ. ರಷ್ಯಾದಲ್ಲಿ ಅಣ್ವಸ್ತ್ರ ಇಲ್ವಾ? ಇದೆ. ರಷ್ಯಾನೂ ಹಾಕ್ತೀನಿ ಅಂತ ಹೇಳಿತ್ತು, ಹಾಕ್ಲಿಲ್ಲ. ರಷ್ಯಾ, ಇಸ್ರೇಲು, ಜರ್ಮನಿ, ಇಂಗ್ಲೆಂಡು, ಫ್ರಾನ್ಸು, ಆಸ್ಟ್ರೇಲಿಯಾ ಮತ್ತು ಅಮೇರಿಕ ಇಷ್ಟು ಅಬ್ಸರ್ವ್ ಮಾಡಬೇಕು. ಒಂದು ಅಣ್ವಸ್ತ್ರ ಬರ್ತಾ ಇದೆ ಪಾಕಿಸ್ತಾನದಿಂದ ಅಂತ, ಅದನ್ನು ತಡೆಗಟ್ಟಕ್ಕೆ ಈ ದೇಶಗಳು ಮಾಡಬೇಕು. ಅಥವಾ ನಾವು ಏನೇ ಇದ್ರೂ ಕದನ ವಿರಾಮ ಅಂತ ಹೇಳಿದ ತಕ್ಷಣ ನಾವು ಒಪ್ಕೊಂಡಿದ್ದು ನಮ್ದು ತಪ್ಪು ಅಂತ. ಅಮೇರಿಕ ಹೇಳಿದ ತಪ್ಪಲ್ಲ, ಅಮೇರಿಕ ಕೇಳಬೇಕಾದ ಅದನ್ನು ಕೇಳ್ಕೊಂಡಿದೆ. ನೋಡಿ, ಈಗ ನೀವು ಕದನ ವಿರಾಮ ಮಾಡಿ, ನಾವು ಸಹ ಯುಕ್ರೇನಿಗೆ ಕೇಳಿದ್ದೇವೆ, ನಾವು ಸಹ ರಷ್ಯಾ ಕೇಳಿದ್ದೇವೆ ಕದನ ವಿರಾಮ ಮಾಡಿ ಅಂತ. ಅದು ಕೇಳಬೇಕಾದ ಮೂರನೆಯವರು ವ್ಯಕ್ತಿ ಇದು. ಹೌದು, ನಮ್ಮ ಕೇಂದ್ರ ಸರ್ಕಾರ ಈ ಸದ್ಯಕ್ಕೆ ಒಪ್ಪಿದ್ಯಾಕೆ? ಕದನ ವಿರಾಮ ಮಾಡದೇ ಇದ್ರು ಮಾಡಲಿದ್ರು ಪರವಾಗಿಲ್ಲ, ನಮಗೆ POK ಒಂದು ಅಕ್ವೈರ್ ಮಾಡ್ಕೊಂಡು ಮಾಡ್ಬೋದಾಗಿತ್ತಲ್ಲ. ಹೌದು, ಏನಾದ್ರು ಮಾಡಲಿ, ನಮ್ಗೇನು ಅವ್ರನ್ನೇನು ಪುಡಿ ಮಾಡಬೇಕು ಅಂತೇನಿಲ್ಲ. ಇನ್ನೊಂದು ಎಡವಟ್ಟು ಏನಾಗಿದೆ, ನಿನ್ನೆ ರಾತ್ರಿ ಅವ್ರದ್ದೇನೋ ಯೋಚನೆ ಇರ್ಬೋದು, ನಾನು ಅದನ್ನೇನು ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ದೋವೆಲ್ ಅವರು ಹೇಳಿದ್ದಾರೆ ಚೈನಾಕ್ಕೆ, ನಾವು ಉಗ್ರ ವಿರುದ್ಧವಾದ ಮಾಡಿರ್ತಕ್ಕಂಥ ಆಪರೇಷನ್ ಅಷ್ಟೇ, ನಮ್ಗೆ ಯುದ್ಧ ಭಾರತ ಮೊದಲಿನಿಂದಲೂ ಅದನ್ನೇ ಹೇಳ್ತಾ ಅಂತ ನಾವು ಹೇಳ್ಕೊಂಡು ಬಂದಿದ್ದೇವೆ. ಉಗ್ರ ನಿರೋಧಕ್ಕೆ ಇಡೀ ವಿಶ್ವನೇ ಒಪ್ಪಬೇಕು ಅಂತ ಹೇಳಿತ್ತಲ್ವಾ. ಈ ಹೋರಾಟಕ್ಕೆ ಇಡೀ ವಿಶ್ವ ಕೈ ಜೋಡಿಸ್ಬೇಕು ಅಂತ ಹೇಳಿತ್ತಲ್ವಾ. ಹಾಗಿದ್ರೆ ಚೈನಾ ಮಾಡ್ತಿರೋದೇನು? ಯಾಕೆ ಅಮೆರಿಕ ಮಾತಾಡ್ತಿಲ್ಲ ಅದಕ್ಕೆ? ಚೈನಾ ಯಾಕೆ ನಮಗೆ ಸಪೋರ್ಟ್ ಮಾಡೋದು ಬಿಟ್ಕೊಂಡು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಅಮೆರಿಕ ಮಾತಾಡ್ಬೇಕಲ್ವಾ ಇದನ್ನ, ರಷ್ಯಾ ಮಾತಾಡ್ಬೇಕಲ್ವಾ ಇದನ್ನ? ಇದು ಯೋಚನೆ ಮಾಡಿ ನೋಡಿ. ಹಾಗಿದ್ರೆ ಇಲ್ಲಿ ಈ ಕಡೆಯಿಂದ ಅವ್ರಿಗೆ ಫಂಡ್ ಕೊಡ್ತಾರೆ. ಫಂಡ್ ಸುಮ್ಮನೆ ಬಂದ್ಬಿಡಲ್ಲ. ಇಷ್ಟು ದಿವಸ ಕೊಡದೇ ಇದ್ದಿದ್ದು ಫಂಡು ಯುದ್ಧದ ಸಮಯದಲ್ಲಿ ಫಂಡ್ ಕೊಡ್ತಾರೆ ಅಂತಂದ್ರೆ ನಮ್ಮ ಹಿತಶತ್ರುಗಳು ಇದ್ದಾರೆ, ಇದ್ರ ಹಿಂದೆ ಇದ್ದಾರೆ ಅಂತ 100% ಅಲ್ವಾ. ಒಂದು ಸಾರಿ ಈ ವೇಗವಾಗಿ ಬೆಳೀತಾ ಇರತಕ್ಕಂಥ ಈ ದೇಶವನ್ನು ಏನಾದರೂ ಮಾಡಿ ಮೆಟ್ಟಬೇಕು ಅನ್ನೋದು ಒಂದು. ಇನ್ನೊಂದು, ಚೈನಾ ಅಲ್ಲಿ ಫೇವರ್ ತಗೊಳುತ್ತೆ ಅನ್ನೋದನ್ನು ಈ ಟ್ರಂಪು ಸಹ ನಾನು ಇಡೀ ವಿಶ್ವದಲ್ಲಿ ನಾನೊಬ್ಬ ದೊಡ್ಡ ಯಜಮಾನ ಅನ್ನೋದು ತೋರಿಸ್ಕೊಡ್ಬೇಕು ಅನ್ನೋದು ಒಂದು. ಇದ್ರ ಮಧ್ಯದಲ್ಲಿ ರಷ್ಯಾ ಮೌನವಾಗಿ ಕೂತ್ಕೊಂಡಿದೆ. ಆ್ಯಕ್ಚುಲಿ ಈ ಸಂದರ್ಭದಲ್ಲಿ ಮಾತಾಡಬೇಕಾಗಿತ್ತು ಅಂತ ಅನ್ಸುತ್ತೆ. ನಾವೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀವಿ, ನಾಳೆ ಏನೋ 12 ಗಂಟೆಗೆ ದೊಡ್ಡ ಬದಲಾವಣೆ ಆಗೋಗುತ್ತೆ ಅಂಥೇಳಿ. ಯಾವುದೇ ಕಾರಣಕ್ಕೂ ನಾವು POK ಕೇಳೋದಕ್ಕೆ ಆಗೋದಿಲ್ಲ. ಏನು ಮಾತುಕತೆ ಅಂತ ಬರ್ತದೆ, ಮಾತುಕತೆನಲ್ಲಿ POK ಹೆಂಗ್ ಮಾತಾಡ್ತೀರಿ? ಹೌದು, ನೀವು ಮಾತಾಡ್ತಿರೋದು ಉಗ್ರ ವಿರೋಧವಾದ್ದಲ್ವಾ. ನೀವು ಯುದ್ಧ ಮಾಡ್ತಿರೋದು ಉಗ್ರಗಾಮಿಗಳ ವಿರೋಧ. ನೀವು POK ಯಾಕೆ ಮಾತಾಡ್ತೀರಿ ಅಂತ ಅಲ್ಲಿ ಮಾತುಕತೆಯಲ್ಲಿ ಬರುತ್ತೆ. ಇನ್ನು POK ನಾವು ಆಸೆ ಬಿಡೋದೆ. ಯಾಕೆಂತಂದ್ರೆ ನಾವೆಲ್ಲ ಎಕ್ಸ್ಪೆಕ್ಟೇಷನ್ ಏನ್ ಇಟ್ಕೊಂಡಿದ್ವಿ, ಮೋದಿ ಇದ್ದಾಗ, ಅಮಿತ್ ಶಾ ಇದ್ದಾಗ POK ನಮ್ಗೆ ಸಿಗತ್ತೆ, ಹೌದು, ಕಾಶ್ಮೀರ ನಮ್ಗೆ ಸಿಗತ್ತೆ ಅಂತ. ಇನ್ನು ಇದು ಯಾವ ಅವಕಾಶವನ್ನು ನಾವು ಬಿಟ್ಕೊಂಡಿದ್ದೀವೋ, ಇನ್ನು ನಾವು ಯಾವ ಕಾರಣಕ್ಕೂ ಅದನ್ನು ಎಕ್ಸ್ಪೆಕ್ಟ್ ನಮ್ಮ ಜೀವಮಾನದಲ್ಲಿ, ಅಂದರೆ ಈಗಿರ್ತಕ್ಕಂಥ 40-50 ವರ್ಷ ಯಾರೆಲ್ಲ ಇದ್ದಾರೋ ಅವ್ರಿಗಿನ್ನು ಈ ಜೀವಮಾನದಲ್ಲಿ ಸಿಗೋದಕ್ಕೆ ಸಾಧ್ಯವಿಲ್ಲ ಅನ್ಸುತ್ತೆ. ಯಾಕೆಂದರೆ ಇನ್ನು 25-30 ವರ್ಷ ಮುಂದಕ್ಕೆ ಹೋಗ್ಬಿಡುತ್ತೆ.